ಕೊಟ್ರೆ ಅವ್ನು ಹಂಗೆ ಕರ್ಕೊಂಡು ನೀನೇ ಜವಾಬ್ದಾರಿ ಮೊಬೈಲ್ಗಳಿಗೆಲ್ಲ. ಇವರೆಲ್ಲ 3 ದಿವಸ ಆದ್ಮೇಲೆ ವಾಪಸ್ ದರ್ಶನ ಮುಗಿಸ್ಕೊಂಡು ಹೋಗ್ತಾರೆ. ಕಂಡು ಊರಕ್ಕಾಗುತ್ತಾ 4 ಸೀಟ್ ತೆಗ್ದುಬಿಟ್ಟಿದ್ವಿ. ಬಂದ್ಬಿಟ್ರ ನಾವು ಹೊರಟ್ಬಿಟ್ವಿ ಟ್ರಾವೆಲ್. ಆಗ್ತಿದೆ ಸರ್ವರಿಗೂ ಸ್ವಾಗತ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಅಂತ ಹೇಳ್ತಾ ಈ ಒಂದು ಟ್ರಾವೆಲ್ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈ ಟ್ರಾವೆಲ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋದು ಇಂಪಾರ್ಟೆಂಟ್, ಅದನ್ನು ಹೇಳ್ತೀನಿ. ಆ್ಯಂಡ್ ಆಲ್ಸೋ ತಮ್ನೇಲಲ್ಲಿ ನೋಡಿರ್ತೀರಾ ಐ ಥಿಂಕ್ ಸೊ. ಆ್ಯಂಡ್ ಅದಕ್ಕಿಂತ ಮುಂಚೆ ಈ ಟ್ರಾವೆಲಲ್ಲಿ ಎಷ್ಟು ಜನ ಇರ್ತೀವಿ, ಯಾರ ಜೊತೆಗೆ ಹೋಗ್ತಿದ್ದೀವಿ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಸೊ ಕೆಲವೊಬ್ಬರು ಅಡುಗೆ ಮಾಡ್ಕೊಂಬರ್ತಿದ್ದಾರೆ, ಕೆಲವೊಬ್ರು ಸ್ನ್ಯಾಕ್ಸ್ ಮಾಡ್ತಾಯಿದ್ದಾರೆ. ಸೊ ಅದು ಯಾರು ಯಾರೇನು ಮಾಡ್ಕೊಂಬರ್ತಿದ್ದಾರೆ ಅಂತ ನೋಡ್ಕೊಂಡು ಬನ್ನಿ, ಓಕೆನಾ. ಆ್ಯಂಡ್ ನಾನೇನು ಮಾಡ್ತಾಯಿದ್ದೀನಿ ಅಂತಂದರೆ ಬೆಳ್ಳುಳ್ಳಿ ಮಂಡಕ್ಕಿ ಮಾಡ್ತಾಯಿದ್ದೀನಿ ನಾನು. ಸೊ ಅದನ್ನು ಹೇಗೆ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ, ಓಕೆನಾ. ಲೆಟ್ಸ್ ಸ್ಟಾರ್ಟ್ ಮಾಡಲಾ. ಸೊ ನಮಗೆ ಇವಾಗ ಚುರುಮುರಿ ಮಾಡೋಕ್ಕೆ ಬೇಕಾಗಿರೋ ಅಂಥದ್ದು ಮೇನ್ ಥಿಂಗ್ ಏನು ಅಂತಂದರೆ ಫಸ್ಟು ಮಂಡಕ್ಕಿ ಬೇಕು, ಆಯಿತಾ. ಅದು ಉತ್ತರ ಕರ್ನಾಟಕ ಅಂದರೆ ಜೋಳ ಮಂಡಕ್ಕಿ, ಅದು ಬೇಕು. ಮೇನ್ಲಿ ಬೆಳ್ಳುಳ್ಳಿ ಬೇಕು. ಬೆಳ್ಳುಳ್ಳಿ ದೊಡ್ಡ ಆಕಾರದ್ದು ಏನಿರುತ್ತೋ ಅದು ಬಂದುಬಿಟ್ಟು ಒಂದು 7-8 ತೊಗೊಂಡಿದ್ದೀನಿ, ಅದನ್ನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಹುರ್ಗಡ್ಲೆ ಬೇಕು, ಆಮೇಲೆ ಶೇಂಗಾ ಬೇಕು, ಕರಿಬೇವು ಬೇಕು, ಆಮೇಲೆ ಇದು ಮಜ್ಜಿಗೆ ಮೆಣಸಿನ್ಕಾಯಿ ಬೇಕು, ಹಿಂಗೆ ಬೇಕು, ಓಕೆನಾ. ಇದಿಷ್ಟನ್ನು ಇವಾಗ ಪ್ರಿಪೇರ್ ಮಾಡ್ಕೊಳ್ಳಲ್ಲ. ಇದನ್ನು ನಾನು ಡೈರೆಕ್ಟ್ ಎಣ್ಣೆಲಿ ಹಾಕಲ್ಲ. ಇದನ್ನೇನು ಮಾಡ್ತೀನಿ ಅಂದರೆ ಫಸ್ಟು ಹುರ್ಕೋತೀನಿ, ಹುರ್ಕೊಂಡ್ಬಿಟ್ಟು ಎಣ್ಣೆಲಿ ಹಾಕ್ತೀನಿ, ಅಂದರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ, ಓಕೆನಾ. ಸೊ ಗಾಯ್ಸ್ ನಾನಿವಾಗ ಇದನ್ನ ಮೊದಲು ಹುರ್ಕೋತಾ ಇದ್ದೀನಿ, ಆಯಿತಾ. ಲೈಟಾಗಿ ಹುರ್ಕೊಂಡು ಆಮೇಲೆ ಎಣ್ಣೆಲಿ ಹಾಕಿದ್ರೆ ಮಂಡಕ್ಕಿ ಜೊತೆ ನಮಗೆ ಕ್ಲೀನಾಗಿ ಕುರುಮ್ ಥರ ಬರುತ್ತೆ. ಸೊ ಹಾಗಾಗಿ ಫಸ್ಟ್ ಇದನ್ನ ಹುರ್ಕೊಂಡ್ಬಿಡೋಣ, ಓಕೆನಾ. ಸೊ ಹುರಿದಿರೋದು ಹೆಂಗೆ ಗೊತ್ತಾ ಶೇಂಗಾ ಅದ್ರ ಸಿಪ್ಪೆ ಬಿಟ್ಕೊಳ್ಳುತ್ತೆ ಗೊತ್ತಾ. ಸೊ ಅದು ಗೊತ್ತಾಗ್ಬಿಡುತ್ತೆ ನೋಡಿ ಹುರಿದೋಗಿದೆ ಅಂತ. ಸಪ್ರೇಟಾಗಿ ಇದನ್ನು ಕೂಡ ಕರೆದು ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ಎಣ್ಣೆಲಿ ಎಲ್ಲನೂ, ಓಕೆ. ಆ್ಯಂಡ್ ಇದು ಇಲ್ಲಿದೆ, ಇದನ್ನು ಇಲ್ಲಿಗೆ ಡಂಪ್ ಮಾಡೋಣ, ಓಕೆನಾ. ಲಾಸ್ಟಲ್ಲಿ ಹಿಂಗೆ ಹಾಕಬೇಕು, ಇಲ್ಲಾಂದರೆ ಅದು ಚೆನ್ನಾಗಿ ಬರೋಲ್ಲ. ಲಾಸ್ಟಲ್ಲಿ ಹಾಕೋಣ ಹಿಂಗನ್ನ. ಸೊ ಇದು ಇವಾಗ ನೆಕ್ಸ್ಟ್ ಇನ್ನೊಬ್ರ ಮನೆಯಿಂದ ಅಡುಗೆ ಮಾಡ್ತಾ ಇರೋದು, ಓಕೆನಾ. ಏನು ಲೊಕೇಶನ್ ಚೇಂಜ್ ಆಯಿತು ಅಂತ ಏನು ಥಿಂಕ್ ಮಾಡಬೇಡಿ. ಸೊ ಇಲ್ಲಿ ಇವರು ಬಾತ್ ಮಾಡ್ಕೊಂಡು ಇದ್ದಾರೆ. ಸೊ ಅದು ಯಾರು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ, ನೆಕ್ಸ್ಟ್ ಕ್ಲಿಪ್ಪಲ್ಲಾದರೂ ಅಥವಾ ನೆಕ್ಸ್ಟ್ ವೀಡಿಯೋದಲ್ಲಾದರೂ ತೋರಿಸ್ತೀನಿ ಯಾರು ಅಂತ. ಆ್ಯಂಡ್ ಇಲ್ಲಿ ಅವರು ಪುಲಾವ್ ಮಾಡ್ಕೊಬರ್ತಾಯಿದ್ದಾರೆ. ಪುಲಾವಲ್ಲಿ ಸೋಯಾ ಚಂಕ್ಸ್ ಆ್ಯಡ್ ಮಾಡ್ತಾಯಿದ್ದಾರೆ, ಅದೇ ಮೇನ್ ಆ್ಯಡೆಡ್. ಬಟ್ ನನಗೆ ಸೋಯಾ ಚಂಕ್ಸ್ ಇಷ್ಟ ಆಗಲ್ಲ ಯೂಶ್ವಲಿ. ಸೋಯಾ ಚಂಕ್ಸ್ ತೆಗೆದುಬಿಟ್ಟು ತಿಂದರೆ ಸೂಪರಾಗಿ ಅಮೇಝಿಂಗ್ ಆಗಿತ್ತು, ಟೇಸ್ಟ್ ಮಾತ್ರ ನನಗೆ ಇಷ್ಟ ಆಯಿತು ಪರ್ಸ್ನಲಿ. ಸೊ ಇವರು ಇವಾಗ ಮೊದಲೇದಾಗಿ ಒಗ್ಗರಣೆ ಎಲ್ಲ ಒಗ್ಗರಣೆ ಹಾಕ್ಕೊಂಡು ನೆಕ್ಸ್ಟು ಸೊ ಸ್ವಲ್ಪ ಎಲ್ಲ ಅದು ಕೂತ್ಕೊಳ್ತಾ ಇದೆ. ನೆಕ್ಸ್ಟ್ ಅದಕ್ಕೆ ಒಂದು ಪೇಸ್ಟ್ ಮಾಡ್ಕೋತಾ ಇದ್ದಾರೆ. ಟೊಮೆಟೊ, ಬೆಳ್ಳುಳ್ಳಿ, ಹಾಗೆ ಶುಂಠಿ ಹಾಕ್ಕೊಳ್ತಾ ಇದ್ದಾರೆ, ಆಮೇಲೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದಾರೆ, ಆಮೇಲೆ ಮತ್ತೇನು ಪುದೀನ ಆ್ಯಂಡ್ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದಾರೆ. ಸೊ ಈ ಪೇಸ್ಟ್ನ ಅವರು ರುಬ್ಕೋತಾರೆ ಅಂದ್ಕೊಂಡಿದ್ದೀನಿ. ಸೊ ರುಬ್ಕೋತಾರೆ, ನೋಡೋಣ ಇರಿ. ರುಬ್ಕೊಂಡ್ಬಿಟ್ಟು ಪೇಸ್ಟ್ ಮಾಡಿ ಐ ಥಿಂಕ್ ಹಾಕ್ತಾರೆ ಅಂದ್ಕೊತೀನಿ. ಎಸ್, ಇವಾಗ ರುಬ್ಕೊಂಡಿರೋದನ್ನು ಪೇಸ್ಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದಾರೆ. ಆ್ಯಕ್ಚುಲಿ ನಾನೊಂದು ಸರಿ ಟ್ರೈ ಮಾಡ್ತೀನಿ, ನಾನು ಡೈರೆಕ್ಟಾಗಿ ಮಾಡ್ತೀನಲ್ವಾ. ಸೊ ಡೈರೆಕ್ಟಾಗಿದ್ದಕ್ಕಿಂತ ಈಗ ಒಂದು ಸರಿ ರುಬ್ಕೊಂಡು ಮಾಡೋಣ. ಸೊ ಅದಕ್ಕೆ ರೈಸ್ ಆ್ಯಂಡ್ ಸೋಯಾ ಚಂಕ್ಸ್, ಬಟಾಣಿ ಕಾಳು, ಎವ್ರಿಥಿಂಗ್, ಪುಲಾವ್ ಏನೇನು ಬೇಕೋ ಐಟಮ್ಸ್ ಎಲ್ಲನೂ ಹಾಕಿದ್ದಾರೆ. ಸೊ ಹಾಕ್ಬಿಟ್ಟು ಇವಾಗ ಕುದಿಸ್ತಾ ಇದ್ದಾರೆ. ಸೂಪರಾಗಿ ಬಂದಿತ್ತು ಗೈಸ್. ಫೈನಲಿ ಇದು ರೆಡಿ ಆಯಿತು ನೋಡಿ. ಪುಲಾವ್ ಬಾತ್ ಇಸ್ ಡನ್, ಓಕೆ. After 3 hours later. ಹಲೋ, ಗುಡ್ ಮಾರ್ನಿಂಗ್. ಎಸ್, ನಿನ್ನೆ ಎಲ್ಲ ಪ್ರಿಪೇರ್ ಮಾಡ್ಕೊಂಡಾಯಿತು. ಆ್ಯಂಡ್ ಆಲ್ಸೋ ಮಂಡಕ್ಕಿ ರೆಡಿ ಮಾಡ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ. ಸೊ ಮಂಡಕ್ಕಿ ಕೂಡ ರೆಡಿ ಮಾಡಿಕೊಂಡು ಇಟ್ಕೊಂಡಿದೆ. ಆ್ಯಂಡ್ ಏನಪ್ಪ ಅಂತ ಅಂದರೆ, ಸೊ ಟೈಮ್ ಆ್ಯಕ್ಚುಲಿ ನಾವು ಎದ್ದಿದ್ದು 1:15ಗೆ ಎದ್ಬಿಟ್ಟಿದ್ದೀವಿ ಇವತ್ತು. 1:15ಗೆ ಎದ್ದು ಇವಾಗ ಆಲ್ರೆಡಿ 4 o'clock ಆಗ್ತಾಯಿದೆ. ಸೊ ಎಲ್ಲರೂ ಕೂಡ ಆಫೀಸಲ್ಲಿ ಮೀಟಪ್ ಆಗಿ ಅಲ್ಲಿಂದ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ.
ಸೊ ಹೋಗ್ತಾ ಹೋಗ್ತಾ ಅಪ್ಡೇಟ್ಸ್ನ ಕೊಡ್ತಾ ಇರ್ತೀನಿ. ಆ್ಯಂಡ್ ನನ್ನ ಔಟ್ಫಿಟ್ ಈ ಥರ ಇದೆ, ನೋಡಬಹುದು. ಸೊ ದಿಸ್ ಇಸ್ ಮೈ ಔಟ್ಫಿಟ್. ಸೊ ಈ ಡ್ರೆಸ್ ಬಂದುಬಿಟ್ಟು 9th ಸ್ಟ್ಯಾಂಡರ್ಡಲ್ಲಿ ತೊಗೊಂಡಿರೋದು. ಆವಾಗ ನಾನು ಹಾಕ್ಕೊತಾನೇ ಇರಲಿಲ್ಲ. ನಮ್ಮ ಮನೇಲಿ ಎಷ್ಟು ಬೈಸ್ಕೊಂಡು ಅನ್ಸ್ಕೊಂಡ್ರು ಎಲ್ಲಿ ಹೋದ್ರೂ ಹಾಕ್ಕೊಳ್ತಾನೇ ಇರಲಿಲ್ಲ. ಸೊ ಅದು ಇವಾಗ ಮದುವೆ ಆದಮೇಲೆ ಯೂಸ್ ಆಗ್ತಾಯಿದೆ. ಆ್ಯಂಡ್ ಇವನ ಔಟ್ಫಿಟ್ ಬಂದುಬಿಟ್ಟು ಈ ಥರ ಇದೆ. ಸೊ ಟ್ವಿನ್ ಆಗೋಕ್ಕಾಗಲಿಲ್ಲ, ದಟ್ಸ್ ವೈ. ಸೊ ಇವಾಗ ಆಲ್ರೆಡಿ ಟೈಮ್ ಆಯಿತು, ಹೊರಡುವಂತಹ ಒಂದು ಸಮಯ ಆಗಿದೆ. ಬನ್ನಿ ಹೋಗೋಣ. ಸೊ ಆಫೀಸ್ ಹತ್ರ ಇದ್ದೀವಿ. ಇಲ್ಲಿ ನಮ್ಮ ಒಂದು ಟಿ ರೆಡಿ ಇದೆ. ದಿಸ್ ಈಸ್ ದ ವೇ ಆಫ್ ಅವರ್ ಟಿ. ಟೈಮ್ ಇವಾಗ ಎಷ್ಟಾಗಿದೆ ಅಂದರೆ 4:32. ಓಕೆ, ಆ್ಯಂಡ್ ಎಲ್ಲರೂ ಇಲ್ಲಿ ವೆಯ್ಟ್ ಮಾಡ್ತಾ ನಿಂತ್ಕೊಂಡಿದ್ದಾರೆ. ಇವಾಗ ಹತ್ಕೋಬೇಕಷ್ಟೆ. ಎಸ್, ಲಾಗ್ ಸ್ಟಾರ್ಟ್ ಮಾಡಿ. ಅಪ್ಡೇಟೆಡ್. ಆ್ಯಕ್ಚುಲಿ ಒಳಗಡೆ ಏನು ಮಾಡಿದ್ದಾರೆ ಅಂದರೆ 4 ಸೀಟ್ ತೆಗೆದುಬಿಟ್ಟಿದ್ದಾರೆ. ತೆಗೆದುಬಿಟ್ಟು ಬೆಡ್ ಥರ ಮಾಡಿದ್ದಾರೆ. ತೋರಿಸ್ತೀನಿ ನಿಮಗೆ. ಚಾಕು ಎಲ್ಲಿಂದ ತಗೊಂಬಂದ್ರೆ ಅಲ್ಲ. ಸೊ ಇವಾಗ ಪೂಜೆ ಸಾಮಾನೆಲ್ಲ ತಗೊಂಡು ಬಂದಿದ್ದಾರೆ ಇಲ್ಲಿ. ಸೊ ಪೂಜೆ ಮಾಡಿಕೊಂಡು ಹೊರಡೋಣ. ಹಾಂ, ಇರ್ಲಿ ಬಿಡು ಏನಾಗ. ಟೊಮೊಟೊದ ಮಾಡ್ತಾ ಇದೆಯಾ ರೀಲ್ಸು? ಅಣ್ಣ ಯಾರು ಹೊಡಿತೀರ ಕಾಯಿ? ಸೊ ನಾವು ಹೊರಡುವಂಥ ಟಿ ವಾಹನ ಆಲ್ರೆಡಿ ಪೂಜೆ ಮಾಡ್ತಾ ಇದ್ದಾರೆ. ಸೊ ಇನ್ನೇನು ಪೂಜೆ ಮುಗಿತಾ ಬಂತು. ಸೊ ಇಲ್ಲಿಂದ ನಾವು ಇವಾಗ ಹೊರಡೋದು ಅಷ್ಟೇ. ಹೇಳಿದಾನೆ ಮುನಿ ಅಣ್ಣಗೆ ಹುಡುಗಿ ನೋಡೋಣ ಅಂತ ಹೇಳೋದು. ನೋಡು ದೇವಸ್ಥಾನದಲ್ಲಿ ಏನ್ ಹುಡುಗಿ ನೋಡ್ತೀಯೋ? ದೇವಸ್ಥಾನದಲ್ಲಿ ನೋಡ್ತಾನಂತೆ. ಕರ್ಣನ್ ಸೇರ್ಸಿ 3 ಜನ. ಇವನು ಇವ್ರಿಬ್ರು ಕೈ ಇಟ್ಕೊಂಡು ನಡ್ಕೊಂಡು ಹೋಗ್ತಾ ಇರ್ತಾರಂತೆ. ಇವನೇನಾದ್ರು ಬೇರೆ ಹುಡುಗಿನ ಕರ್ಕೊಂಡ್ ಬಂದು ಅವನ ಕೈಲಿ ಕೊಟ್ರೆ ಅವ್ನ ಹಂಗೆ ಇಲ್ಲ, ಖಂಡಿತ ಹುಡುಗಿನ. ಸೊ ಒಂದು ಸ್ಟಾಪ್ ನಿಲ್ಲಿಸ್ಬಿಟ್ಟು ಟೀ ಕುಡಿತಾ ಇದ್ವಿ. ಸೊ ಟೀ ಎಲ್ಲ ಕೊಟ್ಬಿಟ್ಟು ನನಗೆ ಫುಲ್ ಹೊಟ್ಟೆ ಹಸಿತಾ ಇತ್ತು. ಸೊ ಹಾಗಾಗಿ ಯಾಕಂದರೆ 1:30ಗೆ ಮಲ್ಗೆ ಇಲ್ಲ, ಹಂಗಾಗ್ಬಿಟ್ಟಿತ್ತು. ಸೊ ಎದ್ದ ತಕ್ಷಣ ಒಂದು ಟೀನೂ ಕುಡ್ದೇನೆ ಹಾಗೆ ಹತ್ತಿತ್ತು. ಸೊ ಒಂದು 7:30 8 ಗಂಟೆ ಆಗಿತ್ತು ಅನ್ಸುತ್ತೆ. ಅವಾಗ ಇಡ್ಲಿ ಪಾರ್ಸಲ್ ತಗೊಂಡು ಹೋಗ್ತಾ ಇದ್ದೀವಿ ಇವಾಗ. ಹೊಟ್ಟೆ ಹಸಿ ತಡಿಲಾರ್ದೆ ಅಪ್ಪ ಸಾಕಾಗೋಯ್ತು. ಹೊಟ್ಟೆ ಹಸಿ ತಡಿಲಾರ್ದೆ ಸಾಕಾಗೋಯ್ತು. ಚುರ್ರ ಅಂತೈತೆ ಹೊಟ್ಟೆ ನನಗೆ. 1 hour later.
ಗುಂಡಿ ಅಳ್ಸಂಗಿಲ್ಲ, ಹೋಗೋ ತನಕ ನೀನೇ ಎತ್ಕೋಬೇಕು. ಓಕೆನಾ? ಡೀಲಾ? ನೀನ್ ಹಿಂಗ್ ಬಾ, ವಿಡಿಯೋನ ಹಾಗೆ ಸ್ಟಾರ್ಟ್ ಮಾಡಿಬಿಟ್ಟೆ. ಎಲ್ಲಿ ಹೋಗ್ತಾ ಇದ್ವಿ, ಎಲ್ಲಿಗೆ, ಏನು ಎತ್ತ ಅಂತ ಏನು ಹೇಳಿಲ್ಲ. ಸೊ ಇವಾಗ ನಾನು ಹೇಳ್ತೀನಿ ಕೇಳಿ. ನಾವಿವಾಗ ಪ್ರೆಸೆಂಟ್ ಗೋಲ್ಡನ್ ಟೆಂಪಲಲ್ಲಿದ್ದೀವಿ. ನಾವು ಹೋಗ್ತಾ ಇರೋದು ಅರುಣಾಚಲೇಶ್ವರ ಟೆಂಪಲ್, ತಿರುವನಮಲೆಗೆ ಹೋಗ್ತಾ ಇರೋದು. ಸೊ ಮೇನಾಗಿ ನಮ್ಮನ್ನ ಒಂದು ಟೆಂಪಲ್ ಹೋಗಬೇಕು ಅಂದಿದ್ದು, ಅಲ್ಲಿಗೆ ಹೋಗಬೇಕು ಅನ್ನೋದಿತ್ತು. ಬಟ್ ಇಲ್ಲಿ ಹತ್ತಿರ ಆಗಿರೋದಕ್ಕೋಸ್ಕರ ನಾವು ಗೋಲ್ಡನ್ ಟೆಂಪಲ್ ಕೂಡ ಬಂದಿದ್ದೀವಿ. ಫಸ್ಟಿಗೆ ನಾವು ಬಂದಿರೋದು, ರೀಚ್ ಆಗಿರೋದು ಗೋಲ್ಡನ್ ಟೆಂಪಲ್ಗೆ. ಆ್ಯಂಡ್ ಹುಣ್ಣಿಮೆ ಇತ್ತು. ಈ ವಿಡಿಯೋ ತುಂಬ ಲೇಟಾಗಿ ಬಂದಿದೆ ಅಂತ ಅಂದ್ಕೊಂಡಿದ್ರಿ. ಫೆಬ್ರವರಿ 1 ಹುಣ್ಣಿಮೆ ಇತ್ತು. ಸೊ ಅದಕ್ಕೋಸ್ಕರ ನಾನು ಅರುಣಾಚಲೇಶ್ವರಿಗೆ ಬಂದಿರೋದು. ಮುಂದೆ ಅದರ ಸ್ಪೆಷಾಲಿಟಿ ಏನು ಎತ್ತ ಅಂತ ಎಲ್ಲನೂ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇವಾಗ ಮೊದಲನೇದಾಗಿ ನಾವು ಇವಾಗ ಟ್ರಿಪ್ ಅಂತ ಫಸ್ಟ್ ಪ್ಲೇಸಿಗೆ ಬಂದಿರೋದು ಗೋಲ್ಡನ್ ಟೆಂಪಲ್. ಓಕೆನಾ? ಸೊ ಮುಂದೆ ಏನಾಗುತ್ತೆ, ಏನು ಎತ್ತ ಅಂತ ನೀವೇ ನೋಡಿ. ನೀನೇ ಜವಾಬ್ದಾರಿ ಮೊಬೈಲ್ಗಳಿಗೆಲ್ಲ. ಆ ಫೋನ್ ಅಲ್ಲೇ ಕೊಡಬೇಕು ನೀನು ಮತ್ತೆ ಆ ವಿಡಿಯೋನ. ಮೊಬೈಲ್ ಎಂಟ್ರಿ ಕ್ಲೋಸ್. ತರಬೇಕಿತ್ತು, ಸೆಟ್ ಆದ್ರೂ ಆಡ್ಬೋದಿತ್ತು. ಮನೇಲಿ 3-4 ಸೆಟ್ ಇತ್ತು. ಹೌದಾ? ತಂದಿದ್ದೀರ ಆಗಿರೋದಲ್ಲ, ಉಲ್ಟಾ ಆಗ್ತಾ ಇದೆಯಾ? ವಾ, ಎನರ್ಜಿ ಫುಲ್. ಅಲ್ಲ, ಎಷ್ಟು ಎಂಡ ಅಂತ ಊರಾಗೆ ಇದು ಮಿಕ್ಕಿದ ಎಂಡ ಏನ್ ಮಾಡೋದು ಮತ್ತೆ? 4 ಜನ ಇಸ್ಬಿಟ್ಟು ಹೊಡಕ್ ತಂದಾಗೈತೆ. ನಾನು ಹಿಡ್ಕೊಂಡಿರೋದು ನೋಡಿದ್ರೆ ಇಷ್ಟು ದೊಡ್ಡದಿದೆ ಅನ್ಕೊಂಡೆ. ಇದು ಬೇಡ, ಕ್ಯಾನ್ ತಗೊಳ್ಳಿ. ಇದು ಬೇಕಂದ್ರೆ ಬ್ಯಾನ್ ಬೇಕಾ? ಮಾಮ್ ಓಪನ್ ಐತೆ ಹಿಂದೆ. ಇದು ಮಾಡಿ ಹೆಂಗಿದೆ? ಇದಿದೆ, ಸೊಂಬು ಇರುತ್ತೆ. ಸೊಂಬು ಇರುತ್ತಪ್ಪ. ಕೂತ್ಕೊಳ್ಳಿ. ಸೊ ಟಿಫಿನ್ ಮಾಡೋಣ ಅಂತ ಕುತ್ಕೋತಾ ಇದ್ದಾರೆ ಇವಾಗ. ವಾಟರ್ ಬಾಟಲ್ ಬೇಕಂದ್ರೆ ಇವಾಗ ಏನಪ್ಪ ಟಿಫಿನ್? ಅಲ್ಲ, ಇದು ಫೋನೇ ಕೊಟ್ಟೋಗೋದು ಬೇಡ, ಫೋನ್ ಇಲ್ಲೇ ಇಟ್ಟೋಗೋಣ. ಪುಳಿಯೋಗರೆ. ಇದು ಯಾರ ಮನೆ ಪುಳಿಯೋಗರೆ? ಈ ಪಾಪಕ್ಕೆ ಮಾಮ್ ಕಣ ಓಪನ್ ಇದೆ ಹಿಂದೆ. ಹಾಕಿ ಬೇಗ. ನಮ್ಮ ಬಾಬು ಓ ಕರೆಕ್ಟ್ ಟೈಮಿಗೆ ಬಂದ್ರು ಅವರು. ಈ ಕಡೆ ಬಾಬಾಗ ಇವರೇ ಹಾ, ಓಕೆ. ಸ್ವಲ್ಪ ತಿನ್ನುವ. ಜಾಸ್ತಿ ಹಾಕ್ಬಿಡಿ. ಅಷ್ಟು ಬೇಡ. ಮಗ ಇಲ್ಲ, ಸ್ವಲ್ಪ ಗಾಡಿಯಲ್ಲಿದ್ದಾರೆ, ಒಳಗಿದೆ. ಹಿಡಿಗಿದೆ. ಬಾರ ಪುಟ್ಟ ಹಾಕೊಂಡು ಬರ ಬಾಬು. ಹಾಕಿ. ಎರಡು ಟೇಸ್ಟ್ ಮಾಡ್ಕೊಂತೀನಿ. ಸಕ್ಕತ್ತಾಗಿರುತ್ತೆ. ಬೇಲ್ಪುರಿ ಸಕ್ಕತ್ತಾಗಿರುತ್ತೆ. ಓಹೋ, ನಿಜನಾ? ಮಂಡಕ್ಕಿ ಚಲ್ತಾ ಇದೆಯಾ ಕಣೋ? ಹಾಯ್ ಫ್ರೆಂಡ್ಸ್, ನೋಡಿ ಅಮೃತ ಊಟ ಮಾಡ್ತಾ ಇದ್ದಾರೆ. ಬಾಯೇ ಅಲ್ಲಾಡಿಸ್ತಾ ಇಲ್ಲ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡಿ ಫ್ರೆಂಡ್ಸ್, ದಿವ್ಯಾನ ತುಂಬಾ ನಾಚ್ಕೋತಾ ಇದ್ದಾರೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಶ್ರುತಿ ನೋಡಿ ಫ್ರೆಂಡ್ಸ್, ಮುಖಾನೇ ಮುಚ್ಕೋಬಿಟ್ಟಿದ್ದಾರೆ. ಅವ್ರ ತಂಗಿ ನೋಡಿ ಫ್ರೆಂಡ್ಸ್, ಅಲ್ಲಿ ಬಿಡ್ತಾ ಇದ್ದಾರೆ. ಚೈತ್ರ ನೋಡಿ ಫ್ರೆಂಡ್ಸ್, ಸೈಲೆಂಟ್ ಆಗಿ ಬಾರಿಸ್ತಾ ಇದ್ದಾರೆ. ಡ್ಯಾಡಿ ನೋಡಿ ಫ್ರೆಂಡ್ಸ್, ನೋಡ್ಕೊಂತ ಇದ್ದಾರೆ. ರಕ್ಷಿತ್ ನೋಡಿ ಫ್ರೆಂಡ್ಸ್, ಮಿಕ್ಕಿದ್ದೆಲ್ಲ ತಿಂತಾ ಇದೀವಿ.
ಅಲ್ಲಿ ಆನೆ ಬರ್ತಿದೆ ನೋಡಿ. ಅದ್ರ ಹೇರ್ ಸ್ಟೈಲೇ ಸಖತ್ತಾಗೈತೆ. ಹೇರ್ ಸ್ಟೈಲ್ ಸಖತ್ತಾಗೈತೆ ಅಲ್ಲ ಅದ್ರದ್ದು. ಬನ್ನಿ ಹೋಗೋಣ ಅಲ್ಲಿ. ಸೊ ಟಿಫಿನ್ ಆಯಿತು ಎಲ್ಲರದು. ಟಿಫಿನ್ ಮುಗಿಸ್ಕೊಂಡು ಇವಾಗ ಅಲ್ಲಿ ಆನೆ ಬಂತು ಅಂತ ಹೋಗ್ತಾ ಇದ್ದೀವಿ. ಬನ್ನಿ ಹೋಗುವ. ಆನೆ ನೋಡಿಕೊಂಡು ಅದಾದಮೇಲೆ ಗೋಲ್ಡನ್ ಟೆಂಪಲ್ ಎಂಟ್ರಿ ಆದ್ವಿ. ಫಸ್ಟ್ ಟೈಮ್ ಹೋದ್ವಿ, ಆಗಲಿಲ್ಲ, ಅದು ಕ್ಯೂ ಹಚ್ಚಲಿಲ್ಲ. ನೆಕ್ಸ್ಟ್ ಮತ್ತೆ ಬಂದು ಟಿಫಿನ್ ಮಾಡ್ಕೊಂಡು ಮತ್ತೆ ಹೋದ್ವಿ ಗೋಲ್ಡನ್ ಟೆಂಪಲ್ ನೋಡಿಕೊಂಡೆ ಹೊರಗಡೆ ಬಂದ್ವಿ. ಬಂದಾದಮೇಲೆ ಒಳಗಡೆ ಫೋನ್ ಅಲೋ ಇರಲ್ವಲ್ಲ, ಸೊ ಹಾಗಾಗಿ ಕರೆಕ್ಟಾಗಿ ನಿಮಗೆ ತೋರ್ಸೋಕ್ಕಾಗಿಲ್ಲ ಆ್ಯಂಡ್ ಆಲ್ಸೋ ಹೇಳೋಕ್ಕಾಗಿಲ್ಲ. ಗೈಸ್, ನನಗೆ ನಿದ್ದೆ ಇಲ್ದಿರ ಒಂಥರ ವಾಮಿಟ್ ಸೆನ್ಸೇಷನ್ ಆಗ್ತಿದೆ. ತಡ್ಕೊಳಕ್ಕಾಗ್ತಾ ಇಲ್ಲ ದೇವ್ರೆ. ಲೆಮನ್ ಜ್ಯೂಸ್ ಏನಾದ್ರು ಕುಡಿಯೋಣ. ನಿದ್ದೆ ಮಾಡ್ಕೊಂಡು ಹೋಗ್ಬೇಕಪ್ಪ ಟ್ರಿಪ್ಪಿಗೆ. ಇಲ್ಲ ಈ ಥರ ಹೋದರೆ ಹಿಂಗೆ. ನಾನು ನಿಮಗೆ ಇಲ್ಲಿ ಇಲ್ಲಿಂದ ದೇವ್ರು ಕಾಣಿಸುತ್ತೆ ನೋಡಿ. ಸೊ ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ನಾವಿವಾಗ ಮುರುಗನ್ ಟೆಂಪಲಲ್ಲಿದ್ದೀವಿ. ಅಂದರೆ ಸುಬ್ರಹ್ಮಣ್ಯ ಅಂತ ನಾವೇನು ಹೇಳ್ತೀವೋ, ಸೊ ಇಲ್ಲಿ ಮುರುಗನ್ ಅಂತ ಹೇಳ್ತಾರೆ. ಸೊ ನಾವು ಗೋಲ್ಡನ್ ಟೆಂಪಲ್ ಮುಗಿಸ್ಕೊಂಡು ಮುರುಗನ್ ಟೆಂಪಲ್ಗೆ ಬಂದಿದ್ದೀವಿ. ಇದು ಆ್ಯಕ್ಚುಲಿ ದೇವಸ್ಥಾನ. ಆ ಕಡೆ ಬೆಟ್ಟದ ಮೇಲೆ ಅಲ್ಲಿ ಸೈಡಿಂದ ಕಾಣಿಸ್ತಾ ಇದೆಯಲ್ಲ ಅದು ಸ್ಟ್ಯಾಚ್ಯೂ. ಆ ಕಡೆ ಹೋದ್ಮೇಲೆ ತೋರಿಸ್ತೀನಿ. ಸದ್ಯಕ್ಕೆ ಇಲ್ಲಿ ಹೋಗ್ಬಿಟ್ಟು ಹೋಗೋಣ. ನಮ್ಮ ಮಿಸ್ಸಸ್ಸು ಆಲ್ರೆಡಿ ಪಿಕ್ಚರ್ ಬಿಟ್ಟವ್ರೆ. ಇಷ್ಟೇ. ಬೈಕಲ್ಲಿ ಬಂದರೆ ಸೊಂಟ ನೋವು, ಕಾರಲ್ಲಿ ಬಂದರೆ ಹೊಟ್ಟೆ ನೋವು. ಇಷ್ಟೇ. 1:30 ಎದ್ರೆ ಏನಾಗುತ್ತೆ? ನಾನು 1:30 ಎದ್ದಿರೋದು. ಯು ಆರ್ ದ ಸೀಕ್ರೆಟ್ ಆಫ್ ಬೂಸ್ಟ್ ಎನರ್ಜಿ. ಬೂಸ್ಟ್ ಎನರ್ಜಿ ನಮಗೂ ನಾರ್ಮಲ್ಲಾಗಿ ನಿದ್ದೆ ಇಲ್ಲ. ಆಮೇಲೆ ಇಲ್ಲ. ನಿಂಗೆ ವಾಮಿಟ್ ಸೆನ್ಸೇಷನ್ ಆಯ್ತಾ? ಏನು? ನಾವು ಊಟಿ ಟ್ರಿಪ್ ಮುಗಿಸ್ಕೊಂಡು ಬಂದಾದ್ಮೇಲೆ ನೀನು ಮಧ್ಯಾಹ್ನ ಟೈಮ್ ರೆಸ್ಟ್ ಮಾಡಿದ್ವಿ. ಒಂದು ದಿನ ಮಲಗಿದ್ದಷ್ಟೇ, ಬಿಟ್ಟರೆ ನಾನು ಬರೀ ಎಡಿಟ್ ಮಾಡ್ತಾ ಇದ್ದೀನಿ ಗೈಸ್. ಆ್ಯಂಡ್ ಇವತ್ತು ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತೀನಿ ಕೇಳಿ. ನನ್ನ ಗೂಗಲ್ ಅಕೌಂಟ್ ಓಪನ್ ಆಗ್ತಾಯಿಲ್ಲ, ಯೂಟ್ಯೂಬ್ ಚಾನಲ್ ಓಪನ್ ಆಗ್ತಾಯಿಲ್ಲ. ಸೊ ಆ ಟೆನ್ಷನಲ್ಲಿ ನಾನಿದ್ದೀನಿ. ಈ ಥರ ಆಗಿದೆ ಪ್ರಾಬ್ಲಮ್. ಏನು ಮಾಡಲಿ? ರಿಕವರಿ ಮಾಡ್ಕೊಳ್ಳಿ ಅಷ್ಟೇ. ಸೊ ಇವಾಗ ಮೊಬೈಲ್ ಸ್ಟೋರೇಜು ಎಡಿಟ್ ಮಾಡಿದ್ದೀನಿ, ಮೊಬೈಲ್ ಸ್ಟೋರೇಜು, ಆದರೆ ಆ ವಿಡಿಯೋನೂ ಇಲ್ಲ ಇವಾಗ. ಸೊ ಈ ಥರ ಆಗಿದೆ ನಮ್ಮ ಪರಿಸ್ಥಿತಿ ಇವಾಗ. ಸೊ ಟೆಂಪಲ್ ಇಲ್ಲಿದೆ ನೋಡಿ, ಹೀಗಿದೆ ಟೆಂಪಲ್. ಆ್ಯಂಡ್ ವ್ಯೂ ಹೀಗಿದೆ. ಎಂಟ್ರಿ ಈ ಥರ ಇದೆ. ಎಲ್ಲಿ? ಹಾಂ, ಸೊ ಇಲ್ಲಿಗೆ ಬರ್ತಿರೋದು ಫಸ್ಟ್ ಟೈಮಾ? ಇಲ್ಲಿಗೆ ಬರ್ತಿರೋದು ನೀನು ಫಸ್ಟ್ ಟೈಮಾ? ಈ ಟೆಂಪಲ್ಗೆ ಬಂದಿಲ್ಲ ನಾನು ಕೂಡ ಬಂದಿಲ್ಲ ವ್ಯಾಸ್. ಈ ಟೆಂಪಲ್ಗೆ ಫಸ್ಟ್ ಟೈಮ್ ಬರ್ತಾ ಇರೋದು. ಒಳಗಡೆ ಎಂಟ್ರೆನ್ಸ್ ನಾನು ಮಾತಾಡ್ಸ ಫೋಟೋ ತೆಗೆದು ಕ್ಲೀನ್ ಆಗಿದೆ. ಅಲ್ಲ, ಬಸ್ಸಲ್ಲಿ ಕೂತಾಗ ಮಾತಾಡಕ್ಕಾಗಲ್ಲ, ಇಲ್ಲೇ ಮಾತಾಡ್ಬೇಕು. ಅಲ್ಲಿ ಹೋದ್ರೆ ತಲೆ ತಿರುಗ್ದಂಗೆ ವಾಮಿಟ್ ಬಂದಂಗೆ ಆಗ್ತೈತೆ. ಇಲ್ಲ, ಕ್ಲಿಯರ್ ಆಗಿ ಕೇಳಿಸುತ್ತೆ. ಮೈಕ್ ಮರ್ತ್ ಬಂದೆ ನಾನು. ಸೊ ನಾವಿವಾಗ ಅಲ್ಲಿ ಅದೇನಮ್ಮ ಮುರುಗನ್ ಹೇ ಅಮ್ಮ 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 ಅಲ್ಲ ಕಣೆ, ಇದು ಮಂಕಿ. ಏ ಬಾಯಲ್ಲಿ ಅಲ್ಲ, ಆಮೆ ತರ ಕಾಣಿಸ್ತಾ ಇದೆ ನೋಡು ಆ ಬೆಟ್ಟದ ತುದಿಲಿ. ಚೆನ್ನಾಗಿದೆ. ಅಲ್ಲಿ ನೋಡುರ್ಲೇ ಇರ್ಲೇ, ಅಲ್ಲಿ ಆಮೆ ತರ ಕಾಣಿಸ್ತಾ ಇಲ್ವಾ? ಅಲ್ವಾ? ಬಟ್ಟ ಅದು ಆಮೆ ತರ ಕಾಣಿಸ್ತಾ ಇಲ್ವಾ?
ವಿಡಿಯೋ ಮಾಡ್ತೀನಿ, ಕರೆಕ್ಟಾಗಿ ಝೂಮ್ ಮಾಡ್ತೀನಿ. ಕಾಣಿಸ್ತಾ ಇದೆ. ಸೊ ನಾವಿವಾಗ ಮುರುಗನ್ ಸ್ಟ್ಯಾಚ್ಯೂಗೆ ಬಂದಿದ್ದೀವಿ. ಮೇಲ್ಗಡೆ ಹತ್ಕೊಂಡು ಹೋಗಬೇಕು. ನಾನು ಇಲ್ಲಿ ಮಾತಾಡಿದ್ದೀನಿ ಬಟ್ ಕೇಳಿಸಿಲ್ಲ, ಅದು ಯಾಕಂದರೆ ನಾನು ಕಾಲಲ್ಲಿದ್ದೆ. ಸೊ ಹಾಗಾಗಿ ಕೇಳಿಸಿಲ್ಲ. ನನ್ನ ಗೂಗಲ್ ಅಕೌಂಟ್ ಫುಲ್ ಓಪನೇ ಆಗ್ತಾ ಇರಲಿಲ್ಲ. ಆ್ಯಂಡ್ ಆಲ್ಸೋ ಇಟ್ಸ್ ಎಫೆಕ್ಟು ನನ್ನ ಯೂಟ್ಯೂಬ್ ಚಾನಲಿಗೆ ಆಗಿತ್ತು. ಸೊ ಹಾಗಾಗಿ ನನಗೆ ಫುಲ್ ಟೆನ್ಷನಲ್ಲಿದ್ದೆ. ಟ್ರಿಪ್ ಮಾಡೋಕ್ಕಾಗ್ತಾಯಿಲ್ಲ, ಯೂಟ್ಯೂಬ್ ಚಾನಲ್ ಓಪನ್ ಆಗ್ತಾಯಿಲ್ಲ ಗೈಸ್. ಹೆಂಗಾಗುತ್ತೆ ಗೊತ್ತಾ, ಅಳು ಬಂದಂಗೆ ಆಗುತ್ತೆ. ನನಗೆ ಅದನ್ನು ತೋರ್ಸೋಕ್ಕಾಗ್ತಾ ಇರಲಿಲ್ಲ, ಅಷ್ಟು ಟೆನ್ಷನಲ್ಲಿದ್ದೆ ನಾನು. ಬಟ್ ಅಂದ್ರೂ ಹೋಗಿದ್ದ ಕಡೆಗೆಲ್ಲ ನಾನು ವೀಡಿಯೋ ಮಾಡಿಕೊಂಡು ನಿಮ್ಮ ಜೊತೆಗೆ ಅಪ್ಡೇಟ್ ಮಾಡಿದೆ ನಾನು, ನಿಮಗೆಲ್ಲ ತೋರಿಸೋಣ ಅಂತ. ಸೊ ಇದಾಗಿತ್ತು ನನಗೆ ಟೆನ್ಷನ್. ಫಸ್ಟ್ ಡೇನೇ ಫುಲ್ ಟೆನ್ಷನ್ ಆಗಿತ್ತು ನನಗೆ. ಬಟ್ ಅಂದರೂ ನಾನು ತೋರಿಸ್ಕೊಳ್ದೇನೆ ಆರಾಮಾಗಿ ಟ್ರಿಪ್ ಮಾಡಿದೆ. ಗೈಸ್ ಇವಾಗ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇದು ದೊಡ್ಡ ಸ್ಟ್ಯಾಚ್ಯೂ. ಆ್ಯಕ್ಚುಲಿ 8 ಫೀಟ್ ಇದೆ ಅಂತ ಗೊತ್ತಿಲ್ಲ ಇದು. ಅಲ್ಲ ಇಲ್ಲಿಗೆ ಎಷ್ಟು ಸುಸ್ತಾಗ್ತೈತೆ. ನಮ್ಗೇನು ಸುಸ್ತಾಗ್ತಾ ಇಲ್ಲಪ್ಪ, ನಮ್ಗೆ ಫುಲ್ ಎನರ್ಜಿ ಇದೆ. ನಾನು ಸುಸ್ತಾಡ್ದೆ ಅಂತ ಹೇಳಿದ್ದು. ಫೈನಲ್ ಆಗಿ ಮೇಲೆ ಬಂದಿದ್ದೀವಿ. ಹಾಂ ಅಲ್ಲ ಅಲ್ಲಿರೋದಲ್ಲ ಪಿಕ್ಚರ್ ಅಭಿ ಬಾಕಿ ಹೇ. ಇಷ್ಟ ಬೈ ಫೈನಲ್ ಟಚ್ ಬೈ. ಎಷ್ಟು ಫೀಟ್ ಇದೆ ಇದು? ಎಷ್ಟು ಬರುತ್ತೆ? 108 ಅಂತ ಹೇಳಿದ್ರು. ಎಷ್ಟು? 108 ಇಲ್ಲ ಮ್ಯಾಮ್, 108 ಇಲ್ಲ, 108 ಇಲ್ಲ, ಇನ್ನೂ ಕಮ್ಮಿನೇ ಇದೆ, ಕಮ್ಮಿ ಇದೆ. 108 ಸಾಧ್ಯನೇ ಇಲ್ಲ. ಬಟ್ ಸಖತ್ತಾಗಿ ಬಂದಿದೆ ಅಲ್ಲ. ಲಾಸ್ಟ್ ಟೈಮು ಬೇರೆ ಕಡೆ ಎಲ್ಲೋ ಸೊ ಫೋಟೋಸ್ ಯಾವೂ ಚೆನ್ನಾಗೇ ಬರ್ತಾ ಇಲ್ಲ, ಎಲ್ಲ ಫುಲ್ ಮುಖಕ್ಕೆ ಹೊಡಿತಾ ಇದೆ ನೋಡಿ. ಬರೀ ವೀಡಿಯೋನೇ ಹೆಂಗಾಗ್ತಿದೆ ಇಲ್ಲಿ. ಸೊ ಫೋಟೋ ಯಾವೂ ನೀಟಾಗಿ ಬಂದಿಲ್ಲ ಗೈಸ್. ಹೆಂಗಿದೆ ನೋಡಿ ರೂಟು, ಫುಲ್ ಅಪ್ ಇದೆ. ಮುಂದೆ ಸೈಡ್ಗೆ ಹಾಕಿ ನಾವು ಹೊರಡ್ತೀವಿ. ಓ ಇವನು ಬೆಟ್ಟದಲ್ಲಿದ್ದಾನೆ, ಚಾಮುಂಡಿ ಬೆಟ್ಟದಲ್ಲವಳೆ. ಯಾರು ಬೆಟ್ಟಕ್ಕೆ ಹೊಡಿಬೇಕಂತ ಅವನಿಗೆ. ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ. ಅಲ್ಲ ನೆಟ್ಟಗೆ ಹೊಡಿಬೇಕಂತಿದ್ಯಾ ಬೆಟ್ಟಕ್ಕೆ ಹೊಡಿಬೇಕಂತಿದ್ಯಾ? ಹೋಯ್ ಹೋಯ್ ನಿನ್ನ ಮಾತಾಡ್ಸಿದ್ ಕೇರೇ ಇಲ್ಲ ಅವನಿಗೆ. ಹಲೋ ಹಾಯ್. ಏ ರೂಮ್ನವ್ರಿಗೆ ಒಂದ್ಸಲ ಕಾಲ್ ಮಾಡ್ಬಿಡ್ತು. ಇರು ಎಲ್ಲ ಹೋಗ್ಬಿಡುತ್ತೆ. ಮುಂದ್ಗಡೆ ಕಾಣಲ್ಲ ಅಂತ ನಾವ್ ಈ ತರ ಸಹಾಯ ಮಾಡ್ತಾ ಇರೋದು. ಕೈ ಹಾಕಿ ಮಿಡ್ಲಲ್ಲಿ ಹಾಕಿ. ನಾವು ಕಾಲೇಜ್ ಮುಂದೆ ಕೇಳ್ತಿದ್ದು, ಹುಡುಗಿಯರು ಯಾರು ಕರ್ಕೊಂತಿರಲಿಲ್ಲ ನಮ್ಮನ್ನ ಆಟಾಡಕ್ಕೆ. ಇಲ್ಲ ಕಣ, ಇದೇ ಕಣ. ಸಿ ಪಲಾವ್ ತಗೋ. ಇನ್ನೊಂದು ಬಾಕ್ಸ್ ಹಂಗೆ ಇದೆ ಮಚ್ಚಿ. ಹಾಂ ಆನ್ ಮಾಡ್ಕೊಂಡಿದ್ದೀನಿ. ಇದೆ ಪಲಾವ್ ಸೇವಾರ್ ತಗರು ರೆಡಿ. ಒಂದು ಹಾಯ್. ಇನ್ನೂ ಒಂದು ಬಾಕ್ಸ್ ಇದೆ ಸರ್. ರೆಡ್ಡಿನ ಮಾತ್ರ ಫುಲ್ ಝೂಮ್ ಮಾಡಿ ಹಾಕ್ತೀನಿ, ಸಖತ್ತ ಕಾಣ್ತವನಿ. ಇವನ್ನೇ ಹೈಲೈಟ್ ಮಾಡಿ ಹಾಕ್ತೀನಿ. ಅಲ್ಲ ಇಲ್ಲಿ ಇಲ್ಲಿ ಸಾಂಗು ಹಾಯ್ ಗುಣವ. ನಿನ್ ಜೊತೆ ಅವಳು ಕರ್ಕೊಂಡು ಆ ಪಾಪು ಕಟ್ಕೊಂಡು ಬಂದು
ಮಾಡು ವಿಡಿಯೋ ಮಾಡಿ. ಎಲ್ಲರೂ ಟ್ರಿಪ್ಪಲ್ಲಿ ಎಂಜಾಯ್ ಮಾಡಿದ್ರೆ ನಾವು ಟ್ರಿಪ್ಪಲ್ಲಿ ಏನ್ ಮಾಡ್ತಿದೀವಿ? ಹೂವ ಕಟ್ತಾ ಇದೀವಿ. ಹೂವು ಕಟ್ತಾ ಇದ್ದೀರಾ? ಸೊ ನಮ್ಮ ಒಂದು ಟ್ರಿಪ್ಪಲ್ಲಿ ನಾನಲ್ಲ, ನಮ್ ಟ್ರಿಪ್ಪಲ್ಲಿ ಇವರು ಹೂವ ಕಟ್ತಿರೋದು ಅಂತ. ಕಾಂಪಿಟೇಷನ್ ಕಟ್ತಾವ್ರೆ. ಅಂಡ್ ಮೋಸ್ಟ್ ಎನರ್ಜೆಟಿಕ್ ನಮ್ ಟ್ರಿಪ್ಪಲ್ಲಿ ಇರೋದು ಇವರೇ. ಯಾರು? ಮೋಸ್ಟ್ ಎನರ್ಜೆಟಿಕ್ ಪರ್ಸನ್ ಇವರು. ಬಿಗ್ ಡ್ಯಾಡಿ. ಅವ್ರ ಏಜಿಗೆ ಅವರು ಪಟ್ ಪಟ ಡನ್ 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 ಅಂತ ಓಡಾಡ್ತಿರ್ತಾರೆ. ಅದಕ್ಕೆ ಅವ್ರು ಮೋಸ್ಟ್ ಎನರ್ಜೆಟಿಕ್ ಪರ್ಸನ್. ಅವಳಿಗೊಂದು ಹೂವ ಕೊಡ್ರಿ ಕೈಯಾಗಿ. ಬಾಯಿಗೆ ಹಾಕೊಬಿಡ್ತಾಳೆ. ಹೌದಾ? ಬೆಳಗ್ಗೆನೆ ಹೋಗಿದ್ರೆ ಆಗಿರುತ್ತೆ, ಇಷ್ಟೊತ್ತಿಗೆ ಆಗಲ್ಲ. ಈಗ ನಾಳೆ ನೋಡಿ ಸ್ಟಾರ್ಟ್ ಅಲ್ವಾ ಎಲ್ಲ ಬ್ಲಾಕ್ ಮಾಡ್ತಾರೆ. ಅವನೇ ಹೇಳ್ತಾನೆ ಎಲ್ಲಿಗೆ ಹೆಂಗ್ ಬಂದ್ವಿ ಅಂತ. ಅಟ್ಲೀಸ್ಟ್ ಅವ್ರಿಗೆ ಸಂಧಿ ರಂಡ್ ಆದ್ರೂ ಗೊತ್ತಿರುತ್ತೆ. ಹೆಡ್ ಪೋಸ್ಟ್ ಆಫೀಸ್ ಹತ್ರ ಇದೀವಿ. ನಿಮ್ಗೆ ಗೊತ್ತಾಯ್ತು? ಅಲ್ಲಿದೆ ಮೇಲೆ. ಅಲ್ಲಿ ಮೇಲ್ ಬೋರ್ಡ್. ಹೌದಾ? ನಾನು ಇವ್ರಿಗೆ ಹೆಂಗಪ್ಪ ಇವ್ರಿಗೆ ಏರಿಯಾ ಹಂಗೆ ಹಂಗೆ ಅದು ಇಲ್ಲಿಗೆ ಬಂದಿತ್ತು. ಪಾರ್ಕಿಂಗ್ ಇದಾನೆ, ವണ്ടി ಪಾರ್ಕಿಂಗ್ ಇದಾನೆ. ಟಿಟಿ ಏನಂಗ ಪೊಲೀಸ್ ಕಾರ್ಗೆ ಹೊಡು ಮಾಡ್ತಾರಂಗ ಅದನ್ನೆಲ್ಲ ಹೆಡ್ ಪೋಸ್ಟ್ ಆಫೀಸ್ ಹೆಡ್ ಪೋಸ್ಟ್ ಆಫೀಸ್ನ. ಗೈಸ್ ನಾವು ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ಈ ಕಡೆ ಆಟೋ ತಗೊಂಡು ಬಂದಿದ್ದೀವಿ. ಗುಂಡಿ ಪಾರ್ಕಿಂಗ್ ಅಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಆಟೋ ಮಾಡ್ಕೊಂಡು ಬಂದ್ವಿ ನಾವಿಲ್ಲಿ. ಅದು ಈ ಆಟೋದಲ್ಲಿ 13 ಜನ ಬಂದಿದ್ದೀವಿ. ಡ್ರೈವರ್ ಪಕ್ಕ ಇಬ್ರು, ಹಿಂದೆ ಸೀಟಲ್ಲಿ 4 ಜನ, ಅದರಿಂದ ಸೀಟಲ್ಲಿ 4 ಜನ, ತೊಡೆ ಮೇಲೆ ಒಬ್ರು, ಅದರಿಂದ 4 ಜನ. 300 ರೂಪೀಸ್ ಟೋಟಲ್ ಪೇ ಮಾಡಿಬಿಟ್ಟು ಈ ಕಡೆ ತೋರಿಸೋಣ. ಹಾಕ್ಸ್ಕೊಂಬಿಟ್ರಿ ಓಲಿ. ಒಂದು ನಿಮಿಷ. ಸೊ ಎಲ್ಲಿಗೆ ಬಿಟ್ಟಿದ್ದೆ ನಾನು? ಸೊ 300 ರೂಪೀಸು. 200 200 ಓಕೆ. ಒಂದು ಬಂದಿದ್ದು ಅರ್ಧ ಕಿಲೋಮೀಟರ್ ನಾವು. ಸೊ ಆಟೋದಾಗ ಬಂದ್ವಿ. ಸೊ ಬಂದ್ಬಿಟ್ಟು ಇಲ್ಲಿ ಇಳಿದು ಇವಾಗ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. 800 ಮೀಟರ್ ಮಾತ್ರ ಇರೋದು. ಸೊ ನಡ್ಕೊಂಡು ಬರ್ಬೋದಿತ್ತು, ಬಟ್ ಆಟೋ ಸ್ಕ್ಯಾಮ್ ಗಾಯ್ಸ್. ಅಲ್ಲಿ ಕಾಣಿಸ್ತಾ ಇದೆ ಗೊತ್ತಾ ಗೋಪುರ? ಒಂದು ನಿಮಿಷ ಅಲ್ಲಿ ತೋರಿಸ್ತೀನಿ. ಸೊ ಇಷ್ಟೇ ಗೋಪುರ. ಸೊ ಇಲ್ಲಿಗೆ ಇವಾಗ ಹೋಗ್ತಾ ಇರೋದು. ಇವಾಗ ಹೋಗಿ ದರ್ಶನ ಮಾಡ್ಕೊಂಡ್ಬಂದು ನಾಳೆ ಪ್ರದಕ್ಷಿಣೆಗೆ ಹೋಗ್ತೀವಿ. ಓಕೆ ಬನ್ನಿ ಹೋಗೋಣ. ಇಲ್ಲೂ ಅಲೋ ಇದೆ ಎಲ್ಲ ಗೊತ್ತಿಲ್ಲ, ಬಟ್ ತೋರಿಸ್ತೀನಿ. ಇವಾಗ ಕರೆಕ್ಟ್ ಆಯ್ತಾ? ಹಿಂಗೆ ಬರ್ತಾ ಇತ್ತಾ? ಸೊ ನಾವಿವಾಗ ರಾಜಗೋಪುರಂ ಹತ್ರ ಬಂದಿದ್ದೀವಿ. ನಮ್ಮ ಕೃಷ್ಣದೇವರಾಯ ಕಟ್ಟಿಸಿದಂಥ ರಾಜಗೋಪುರದ ಹತ್ರ ಇದ್ದೀವಿ. ಸೊ ಇವಾಗ ಮುಂದ್ಗಡೆ ಎಲ್ಲಿಗೆ ಹೋಗ್ತಾ ಇದ್ದೀವಿ? ಇದು ಒಳಗಡೆ ದರ್ಶನಕ್ಕೆ ಇವಾಗ ಡೈರೆಕ್ಟ್. ಅದು ಅಲೋ ಇದೆನಾ? ಮತ್ತೆ ಇಲ್ಲಿ ಯಾಕೆ ಇದಿಲ್ಲ? ಅಲ್ಲಿ ಯಾಕೆ ಹೋಗೋಕೆ ಅಲೋ ಇಲ್ಲ? ಗಿರಿ ಪ್ರದಕ್ಷಿಣೆ ಇಲ್ಲಿ ರಾಜಗೋಪುರ ಹತ್ರನಾ? ರಾಜಗೋಪುರ ಅದೇ ಸೊ ಒಳಗಡೆ ಇವಾಗ ಬರಕ್ಕೆ ಹೇಳಿದ್ರಂತೆ. ಈಗ ಇಲ್ಲೆಲ್ಲ ವೆಯ್ಟ್ ಮಾಡ್ತಾ ಇದ್ದೀನಿ, ಇಲ್ಲಿಗೆ ಬಾ ಅಂತ. ಸೊ ಇಲ್ಲಿ 4 ಗೋಪುರ ಬರುತ್ತಂತೆ ಗೈಸ್. ಹಾಂ, ಅದು ನಾರ್ತಾ? ಈ ಸಕ್ಕ ಶಾರ್ಟ್ ಬಂತು. ಸೊ ಗೈಸ್ ನಾವು ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಮೊಬೈಲ್ ಅಲೋ ಇದೆ ಅಲ್ಲೋ ಇಲ್ವೋ ಗೊತ್ತಿಲ್ಲ. ಅಲೋ ಇಲ್ಲ ಇದೇನೋ ಇಲ್ವೋ ಗೊತ್ತಿಲ್ಲ ಗೈಸ್. ಎಲ್ಲಿ ತನಕ ಅಲೋ ಇದೆ ಅಲ್ಲಿ ತನಕ ಮಾಡೋಣ. ಸೊ ಆಲ್ರೆಡಿ ಅಲ್ಲಿ ಹಾಕ್ಬಿಟ್ಟಿದ್ದಾರೆ. ಸೊ ಲೆಟ್ಸ್ ಇಟ್ ಗೈಸ್. ಎಂಟ್ರಿ ಟಿಕೆಟ್ 50 ರೂಪೀಸು. ಅಷ್ಟೊಂದು ಏನು ರಶ್ ಇಲ್ಲ ಇವತ್ತು. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ.
ಮುಂದ್ಗಡೆ ಇದೆ ನಮ್ಮ ಗ್ರೂಪ್ ಎಲ್ಲ, ನಾವೇ ಲಾಸ್ಟು ಹಿಂದ್ಗಡೆ ಇರೋದು ಅಷ್ಟೇ. ಆ್ಯಕ್ಚುಲಿ ಬೋರ್ಡ್ ಹಾಕಿದ್ದಾರೆ, ಬಟ್ ಅವರು ಕ್ಯಾಮ್ರಾ ಇಳಿಸಿ ಅನ್ನೋ ತನಕ ನಾವೇನು ಇಳಿಸಲ್ಲ ಅಷ್ಟೇ. ಗೈಸ್, ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಓಕೆನಾ. ಬಟ್ ಎಲ್ಲಿ ತನಕ ಸ್ಟಾಪ್ ಮಾಡ್ತಾರೆ ಗೊತ್ತಿಲ್ಲ, ಬಟ್ ಇನ್ನೂ ತನಕ ಏನು ಹೇಳಿಲ್ಲ. ಸೊ ಇವಾಗ ನಾವು ಒಳಗಡೆ ಇದ್ದೀವಿ, ಎಂಟ್ರಿಯಲ್ಲಿ ತೋರಿಸ್ತೀನಿ ನಿಮಗೆ. ಸೊ ಇದು ಬಂದ್ಬಿಟ್ಟು ಸೌತ್ ಗೋಪುರ ಅಂತೆ. ಅಷ್ಟೊಂದು ನನಗೂ ಕ್ಲಿಯರ್ ಆಗಿ ಮಾಹಿತಿ ಗೊತ್ತಿಲ್ಲ. ಹಾಂ, ಎಲ್ಲ ಗೋಪುರದಿಂದ ಎಂಟ್ರಿ ಇರುತ್ತೆ, ಹಾಂ, ಬಟ್ ರಾಜಗೋಪುರ ಒಂದು ಬಿಟ್ಟು ಹಾಂ, ಯಾವ ಗೋಪುರದಿಂದ ಬಂದ್ರು ಹಾಂ, ರಶ್ ಇದ್ರೂ 2 ಅವರ್ 3 ಅವರ್ ದರ್ಶನ ಆಗುತ್ತೆ. ಹಾಂ, ರಾಜಗೋಪುರ ಕಡೆಯಿಂದ ಹೋಗಕ್ ಸ್ಟಾರ್ಟ್ ಮಾಡಿದ್ರೆ ಹಾಂ. ಇಲ್ಲಿಂದ ಅರ್ಧ ಗಂಟೆ ಆಗೋ ದರ್ಶನ, ಅಲ್ಲ 5 ಅವರ್ ಆಗುತ್ತೆ. ಸೊ ಇಲ್ಲಿ 5 ಲೈನ್ ಇದೆ, ಸೊ ಅದನ್ನ ಮಾಡಬೇಕು. ಸೊ ಇದು ಒಳಗಡೆ ಇರೋಂಥ ಎಂಟ್ರಿಗಾಗಿ ಒಳಗಡೆ ಈ ಥರ ಇದೆ. ಹೋಗ್ತಾ ಇದ್ದೀವಿ. ಎಸ್, ಬನ್ನಿ ಹೋಗುವ. ಒಳಗೆ ಹೋಗಿ ಬಿಡ್ತಾರೆ. ತಿರುಗು. ಏನ್ ಬೇಜಾರು? ಬೇಜಾರು ಅಷ್ಟು ನಾವು ಹೋಗ್ತೀವಿ ಇಲ್ಲಿಂದ ಅಷ್ಟು ದೂರ ನೋಡ್ಕೊಂಡು 2 ನಿಮಿಷ ನೋಡಕ್ಕಾಗಲ್ವಲ್ಲ, ಅದೇ ಬೇಜಾರು. ಎಷ್ಟು ಅವರಿಗೆ ಆಯ್ತು ದರ್ಶನ? 1.5 2 ಅವರ್ಸ್. ಈ ಲೈನು ನಮಗಿರ್ಲಿಲ್ಲ. ಹೌದೌದು. ಓಕೆ, ಸೊ 2 ನಿಮಿಷ ನೋಡಕ್ ಬಿಟ್ರೇನೆ ಹಿಂಗೆ 5 ನಿಮಿಷ 10 ನಿಮಿಷ ನೋಡಕ್ ಬಿಟ್ರೆ ಇವರೆಲ್ಲ 3 ದಿವಸ ಆದ್ಮೇಲೆ ವಾಪಸ್ ದರ್ಶನ ಮುಗಿಸ್ಕೊಂಡು ಹೋಗ್ತಾರೆ. ನಾವು ಒಳಗಡೆ ಎಂಟ್ರಿ ಆದಾಗ ಇದ್ದಿದ್ದೆ ಅಷ್ಟು ಕಡಿಮೆ ಜನ, ಇದ್ರು ನಾವು ಅಷ್ಟು ಕಡಿಮೆ ಜನ ಇದ್ದಿದ್ದಕ್ಕೂ ನಮ್ಗೇನು ಅನ್ನಿಸ್ತು, ಅರ್ಧ ಗಂಟೆಲಿ ದರ್ಶನ ಆಗುತ್ತೆ ಅಂತ ಅನ್ನಿಸ್ತು. ಬಟ್ 2 ಅವರ್ಸ್ 2.5 ಅವರ್ಸ್ ಆಯಿತು. ಸೊ ಈಗ ಇಷ್ಟು ಜನ, ಇವಾಗ ಇವರೆಲ್ಲ ಈಗ ಹೋಗ್ತಿರೋರು ಮಿನಿಮಮ್ ಇವ್ರು ದರ್ಶನ ಮುಗಿಸ್ಕೊಂಡು ಬರುತ್ತೆ 11-11:30. ಅದು ಹಿಂಗೆ ಒಂದೊಂದು 10 ಸೆಕೆಂಡಿಗೆ ಹೊರಗಡೆ ಎಳೆದಾಕ್ತಾರೆ. ಅದಕ್ಕೆ ಇಲ್ಲ ಅಂದರೆ ಈ ಥರ ಇನ್ನು ಇವರೆಲ್ಲ ಇನ್ನು 2 ದಿವಸ ಆದರೂ ಇಲ್ಲಿ ಆಮೇಲೆ ಸ್ಟೇ ಆಗ್ಬಿಡ್ಬೇಕಾಗುತ್ತೆ. ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನ ಇದೆ ಅಲ್ವಾ, ಒಳಗಡೆ ಎಲ್ಲ ಸ್ವಲ್ಪ ನೋಡಕ್ ಹಂಗಿದೆ ಅಷ್ಟೇ, ಅಷ್ಟೊಂದಿಲ್ಲ, ಸ್ವಲ್ಪ ನೋಡಕ್ ಮಾತ್ರ ಆ ಥರ ಇದೆ. ನನ್ಗೆ ಆಮೇಲೆ ಅನಿಸ್ತು, ಇಲ್ಲ ಬಂದಿಲ್ಲ, ನಾವು ಫಸ್ಟ್ ಟೈಮ್ ಬಂದಿರೋದಿಲ್ಲ. ತುಂಬಾ ಏನಿಲ್ಲ, ಈ ಮೈಸೂರು ಕೃಷ್ಣದೇವರಾಯ ಒಡೆಯರ್ ಅವ್ರದ್ದು ಕಾಲದ್ದೆಲ್ಲ ರಿಲೇಟೆಡ್ ಅದನ್ನೆಲ್ಲ ಚೆಕ್ ಮಾಡ್ತಾ ಹೋದ್ರೆ ಅವ್ರದ್ದು ಏನ್ ಕಟ್ಟಿದ್ದಾರೆ ಅದೇ ಆರ್ಕಿಟೆಕ್ಚರ್ ಇದೆ. ಯಾಕೆಂದ್ರೆ ಅದ್ರಲ್ಲಿ ಕಟ್ಟಿರೋದು ಅವ್ರಿಗೆ. ಸೊ ಇವಾಗ ಹೊರಗಡೆ ಹೋಗ್ತಾ ಇದೀವಿ. ಹೊರಗಡೆ ಹೋದ್ಮೇಲೆ ಏನು ಎತ್ತ ಅಂತ ಅಪ್ಡೇಟ್ ಮಾಡ್ತೀನಿ. ಫುಲ್ ಟಯರ್ಡ್ ಆಗಿದ್ದೀನಿ ಅಲ್ವೇನೋ. ನಾನಾದ್ರೆ ಆ್ಯಕ್ಚುಲಿ ಒಂದು ಹೋಲ್ ಡೇ ಸೇರಿಸಿದ್ರೆ 2 ಅವರ್ ನಾನು ಮಲಗಿದ್ದೀನಿ. ಬಟ್ ಇವ್ನು ಮಲ್ಗೇ ಇಲ್ಲ, ಅದೇನು ಮಾಡ್ತಾನೋ ಗೊತ್ತಿಲ್ಲ. ಇವಾಗ ಟೀ ಕುಡಿತಾ ಇರೋದು. ಬೆಂಗಳೂರಿಂದ ಫಸ್ಟ್ ಬಸ್ 4:15ಗೆ. ಸ್ಟ್ರಿಂಗ್ ಎನರ್ಜಿ ಕುಡಿದು ನಾಳೆಗೆ ತಯಾರಾಗ್ತಾ ಇದ್ದಾರೆ. 10 ನಿಮಿಷದಲ್ಲಿ ಎಷ್ಟು ಕಿಲೋಮೀಟರ್ ಹೇಳಿ? 14 ಕಿಲೋಮೀಟರ್ ಇದೆ. 10 ನಿಮಿಷದಲ್ಲಿ ಓಡ್ಬಿಡ್ತೀವಿ. ನೀವು ಓಡ್ಬಿಟ್ರಿ, ಇವ್ರ ಜೊತೆಗೆ. ಸೊ ಎಲ್ಲರೂ ಇಲ್ಲಿ ಜ್ಯೂಸ್ ಕುಡ್ಕೊಂಡು ಕೂತಿದ್ದೇವೆ. ಬಂದು ನಾನು ಲಿಂಕ ಕುಡಿತಾ ಇದ್ದೀನಿ.
ಸೊ ಆ್ಯಕ್ಚುಲಿ ಟಿ ಆಲ್ರೆಡಿ ಬಂದಿದೆ, ಸೊ ಅಲ್ಲಿ ನಿಂತ್ಕೊಂಡಿದ್ದಾರೆ. ಸೊ ನಾವಿವಾಗ ಹೋಗ್ಬೇಕಷ್ಟೆ. ಲೆಟ್ಸ್ ಗೋ ಗಾಯ್ಸ್. ಎಲ್ಲರೂ ಸುಸ್ತಾಗಿ ಇವಾಗ ಜ್ಯೂಸ್ ಕುಡಿದು ಒಂದು ಟ್ರಿಪ್ ಎಲ್ಲರೂ ಹೋಗ್ತಾ ಇದ್ದಾರೆ. ಸೊ ನನಗೂ ಫುಲ್ ಟಯರ್ಡು. ಟೈಮ್ ಆಲ್ರೆಡಿ 9:30 ಆಗಿದೆ. ಸೊ ಇವಾಗ ರೂಮಿಗೆ ಹೊರಟಿದ್ದೀವಿ. ರೂಮಿಗೆ ಹೋಗ್ಬಿಟ್ಟು ಮಲ್ಕೊಂಡು ಊಟ ಮಾಡಿ ಬೆಳಗ್ಗೆ 2:15 ಎದ್ದೇಳಬೇಕು. ಅದು ಇರೋದು ಆ್ಯಕ್ಚುಲಿ ಟಾಸ್ಕ್. ಓಕೆ, ಲೆಟ್ಸ್. ಹಲೋ. ಸೊ ಪರೋಟ ಆ್ಯಂಡ್ ಇಡ್ಲಿ. ಇಡ್ಲಿ ಸಾಲ್ತಾ? ಇಡ್ಲಿ ಇರಿ, ತೆಗಿತೀನಿ. ಕುತ್ಕೊಳ್ಳಿ. ಯಾರಿದ್ದಾರೆ? ಯಾರು ಇಲ್ವಲ್ಲ ಇಲ್ಲಿ. ಮುಗೀತಾನೆ ಇಲ್ಲ ಇವ್ರದ್ದು ಅಂತನಾ? 3 ಗಂಟೆಗೆ ಎದ್ದೇಳ್ಬೇಕು ಮತ್ತೆ. ಹ್ಞೂ, ಮತ್ತೆ ಅಷ್ಟೇ. ಹಾಯ್ ನೈಟಿಗಳು. ಆಚೆ ಚೆನ್ನಾಗಿ ಕಾಣಿಸ್ತಿದೆ. ಹಾಸ್ಗೆ ಹೇಗಿಂತಕ್ಕೆ? ಹ್ಞೂ, ಹಂಗಾ? ಹ್ಞೂ, ತಡಿದ್ರಿ. ಒಂದು ಒಳ್ಳೆ ಕಂಟೆಂಟ್ ಹೇಳ್ತೀನಿ. ಈ ಕಡೆ ಮುಡ್ಸ್ಕೋ, ನಿನ್ ಕಾಲಲ್ಲಿ ಇಟ್ಕೋ, ಹಿಡ್ಕೊಂಡು ಬಿದ್ಬಿಡು ಗುಡ್ ನೈಟ್ ಅಂತ. ಸಖತ್ ಬರುತ್ತೆ ಕಂಟೆಂಟ್. ಏಯ್, ಬೆಳಗ್ಗೆ ಅನ್ನೋಷ್ಟು ನೋಡಕ್ಕಾಗಲ್ಲ ಮುಖ ಅಂತನಾ? ಅರ್ನಿಂಗ್ಸ್ ಏನ್ ಬರುತ್ತೆ ಯೂಟ್ಯೂಬಲ್ಲಿ ಆ ವಿಡಿಯೋ 50% ನಿಂಗೆ ಕೊಡ್ತೀನಿ. ಓಕೆ, ಈ ಕಡೆ ತಿರುಗಿ. ಬಾಯ್, ಗುಡ್ ನೈಟ್. ಗುಡ್ ನೈಟ್, ಗುಡ್ ನೈಟ್. ನನ್ನ ಪಾಪು ನನ್ನ ವಿಡಿಯೋ ಚೆನ್ನಾಗಿ ಕೊಡುತ್ತೆ. ಹಾಂ, ಒಂದು ಸ್ಮೈಲ್ಗೆ ಅದೇನಮ್ಮ. ಗುಡ್ ನೈಟ್ ಮಾ. ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ರೂಮ್ ಅಂದರೆ ನಾವು ಇಲ್ಲಿ ಏನು ಸ್ಟೇ ಆಗಿದ್ದೀವೋ, ಈ ಸ್ಟೇ ಆಗಿರೋ ಒಂದು ಹೋಮ್ ಸ್ಟೇ ನಾನು ವಿಡಿಯೋನ ನಾಳೆ ಮಾಡಿ ತೋರಿಸ್ತೀನಿ, ಎಲ್ಲಿದ್ದೀವಿ ಏನು ಅಂತೆಲ್ಲ ಹೇಳ್ತೀನಿ. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಬೇಗ ಎದ್ದೇಳಬೇಕು 2 ಗಂಟೆಗೆ. ಈಗ ಆಲ್ರೆಡಿ ಟೈಮ್ 11:10 ಆಗಿದೆ. ಸೊ ನಿದ್ದೆ ಕೂಡ ಬರ್ತಿದೆ. ಓನ್ಲಿ 2 ಅವರ್ ನಿದ್ದೆ ಆಗುತ್ತೆ ನಮಗೆ. ಸೊ ಲವ್ ಯು ಆಲ್. ಬಾಯ್, ಗುಡ್ ನೈಟ್.